ಹಾಗಾದ್ರೆ ನೀವು ಸತ್ಯವಂತರು? ಈ 3 ಜನನು ಹೇಳ್ತಾವ್ರೆ ನೀನ್ ಭ್ರಷ್ಟ, ನೀನ್ ಭ್ರಷ್ಟ, ನೀನ್ ಕಳ್ಳ, ನೀನ್ ಕಳ್ಳ. ಆ ಕಡೆ ಮೂಲೆಲ್ಲ ಬರೇ ಕಳ್ಳ ಅಂತಾನೆ, ಈ ಕಡೆ ಮೂಲೆ ನಿಮ್ಮ ಅಪ್ಪ ಕಳ್ಳ ಅಂತ. ಇದೇನ್ರಿ ರಾಜಕಾರಣ? ಇದೇನಾ ನೀವು ಯುವಕರಿಗೆ ಕಲಿಸ್ಕೊಡ್ತಾ ಇರೋದು ಇವತ್ತು? ಇದೇನಾ ಇವತ್ತು ಕರ್ನಾಟಕ ರಾಜ್ಯದ ರಾಜಕಾರಣದ ದೂರದೃಷ್ಟಿ? ಛೇ 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 ನೋ. ಆಮೇಲೆ ಈಗ ನೋಡ್ರಿ ಮಜಾ ಅಂದರೆ, ನಾವು ಎನ್ಕ್ವೈರಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಯಾವುದನ್ನ ಮೂಡನ ಎನ್ಕ್ವೈರಿ ಮಾಡ್ತಾ ಇದ್ದೀವಿ. ಈ ಯಾತ್ರೆ ಮೇಲೆ ನಡೀತಾ ಇದೆ, ಮೂಡಾದ ಮೇಲೆ ನಡೀತಾ ಇದೆ ಪಾದಯಾತ್ರೆ. ಪಾಪ ತಾವೆಲ್ಲ ಬಂದಿದ್ರಿ, ಮೂಡ ಹೆಬ್ಬಾಗ್ಲೆಲ್ಲ ನಾವೆಲ್ಲ ಪ್ರೆಸ್ ಮೀಟ್ ಮಾಡ್ತು, ಅದಲ್ಲೇ ಬಿಚ್ಚಿದ್ವು ಏನೇನು ಅಂತಂತ ಹೇಳಿ. ಮೂಡ ಹೆಬ್ಬಾಗ್ಲಲ್ಲೇ ಅದನ್ನು ಇವತ್ತೇನಾಗಿದೆ, ಇವತ್ತು ಮೂಡಾದಲ್ಲಿ ಏನು ಕೆಲಸ ಆಗ್ತಾಯಿಲ್ಲ, ಸ್ಥಗಿತ ಹೋಗಿದೆ ಪೂರ. ಅಲ್ಲಿ ಏನು ಕೆಲಸ ನಡೀತಾ ಇದೆ? ನಾವು ಎನ್ಕ್ವೈರಿ ಮಾಡ್ತೀವಿ, ಎನ್ಕ್ವೈರಿ ಕಮಿಷನ್, ಯಾರೋ ದೇಸಾಯಿ ಎನ್ಕ್ವೈರಿ ಕಮಿಷನ್ ಏನು ಉಳಿದಿದೆ? ಅಲ್ಲಿ ಇರೋ ರೆಕಾರ್ಡ್ಸ್ಗಳನ್ನೆಲ್ಲನೂ UD ಮಂತ್ರಿ ಸುರೇಶ್ ಎಂಥವನು ಏರೋಪ್ಲೇನಲ್ಲಿ ಹೊತ್ಕೊಂಡೋದವನು, ಏರೋಪ್ಲೇನಲ್ಲೇ ಏರೋಪ್ಲೇನಲ್ಲಿ ಬಂದಿದ್ಯಾತಕ್ಕೆ ಅವನು ರೆಕಾರ್ಡ್ ಹೊತ್ಕೊಂಡು ಹೋಗಿ ಬಂದ. ರೆಕಾರ್ಡ್ಸ್ ಎಲ್ಲ ಏರೋಪ್ಲೇನಲ್ಲಿ ತುಂಬ್ಕೊಂಡು ಹೋದ. ಇನ್ನಿರೋ ರೆಕಾರ್ಡ್ಸ್ನ ಯಾರು ರಿಪೇರಿ ಮಾಡ್ತಾವ್ರಲ್ಲಿ? ಯಾರ್ಯಾರನ್ನ ನೀವು ರಿಲೀವ್ ಮಾಡಿದ್ರಿ ಅವರೆಲ್ಲ ತಿರುಗಿ ಬಂದು ಅಲ್ಲೇ ಒಕ್ಕರ್ಸ್ಕೊಂಡು ಮಾಡ್ತಾವ್ರೆಲ್ಲರೂ. ತಿರುಗಿ ಬಂದವರೆಲ್ಲರೂ ಅವ್ರವರೇ ಮಾಡ್ತಾವ್ರೆ. ಮಂಜುನಾಥ್ ಒಬ್ಬ ರೆವಿನ್ಯೂ ಇನ್ಸ್ಪೆಕ್ಟ್ರು, ಅವ್ನು ನಟೋರಿಯಸ್, ಅವನದೇ ಎಲ್ಲ ಮಾಸ್ಟರ್ ಪ್ಲ್ಯಾನ್ಗಳು, ಅವ್ನು ತಿರುಗಿ ಅಲ್ಲೇ ಬಂದು ಕೆಲಸ ಮಾಡ್ತಾವನು. CC ಕ್ಯಾಮ್ರಾ ಎಲ್ಲ ತೆಗೆದುಬಿಟ್ಟಿದ್ದೀರಾ, ಎಲ್ಲ ರಾತ್ರಿ ಹೊತ್ತು ಹಗಲತ್ತು ಬಂದು ಅಲ್ಲೇ ಯಾವುದನ್ನು ಕಿತ್ತಾಕ್ಬೇಕು ಕಿತ್ತಾಕ್ತಾ ಇದ್ದೀರಾ. ಆಮೇಲೆ ಇನ್ನೊಬ್ಬ ಪರಿಹಾರ ಕೊಡ್ತೀವಲ್ಲ ನಾವು, ಕಾಂಪನ್ಸೇಷನ್, ಅಲ್ಲೊಬ್ಬ ಹುಡುಗ ಯಾರು ಕುಮಾರ ಅಂತ, ಇವನ್ನೆಲ್ಲ ತಿರುಗಿ ಯಾಕ್ರಿ ಬಿಟ್ಟಿದ್ದೀರಾ ಮೂಡಾದೊಳಗೆ? ಅವ್ರು ಏನೇನು ಬೇಕೆಲ್ಲ ರಿಪೇರಿ ಮಾಡ್ತಾವ್ರಲ್ಲಿ ಕೂತ್ಕೊಂಡು ನಮ್ಮ UD ಮಿನಿಸ್ಟ್ರಿ ಪರವಾಗಿ. ನೀವು ಏನು ಎನ್ಕ್ವೈರಿ ಮಾಡ್ತೀರಾ ಮೇಲಿಂದ? ಸಿದ್ದರಾಮಯ್ಯನವರೇ, ವಾಟ್ ಈಸ್ ದ ಎನ್ಕ್ವೈರಿ ಯು ಆರ್ ಗೋಯಿಂಗ್ ಟು ಕಂಡಕ್ಟ್ ಇನ್ ಫ್ಯೂಚರ್? ಎಲ್ಲ ಕಿತ್ತು ಬಿಸಾಕ್ತಾವ್ರಿ ಅಲ್ಲಿ. ಅಯ್ಯೋ ರಾಮ್ನೇ, ಅವು ಯಾರೋ ಕಮಿಷನರು ಪಾಪ ಸುಮ್ಮನೆ ಕೂತಿದ್ದಾರೆ. ಎಂಥದ್ದು ಕಮಿಷನರ್? ಅವ್ರ ಕಮಿಷನರ್ ಅದಕ್ಕೆ ಹಾಕಿರೋದು, ಕಿತಾಕಕ್ಕೆ ಆ ಕಮಿಷನರ್ ಹಾಕಿರೋದು. ಏನಪ್ಪ, ಅಲ್ಲಿರೋರ್ನೆಲ್ಲ ನೀವು ಹೊರಗೆ ಕಳಿಸ್ತೊರ್ತು ರಿಪೇರಿ ಆಗಲ್ಲ, ನೀವು ಯಾವ ಎನ್ಕ್ವೈರಿ ಏನೂ ಆಗಲ್ಲ. ಅದರಿಂದ ಸಾಲ್ ಕಾಮನ್ ಸೆನ್ಸ್. ಒಬ್ಬ ಮಿನಿಸ್ಟ್ರಿಗೆ ನಾವು ಪಾರದರ್ಶಕವಾಗಿ ಇದನ್ನು ವಿಚಾರಣೆ ಮಾಡ್ತೀವಿ, ತಪ್ಪಿತಸ್ಥನ ಇದು ಮಾಡ್ತೀವಿ ಅಂತ ನೀವು ಹೇಳುವಂಥವ್ರು, ರಿಲೀವ್ ಮಾಡಿದ ಅಧಿಕಾರಿಗಳೆಲ್ಲ ಒಳಗೆ ಬಂದು ರಾತ್ರಿ ಹಗಲು ಕೆಲಸ ಮಾಡ್ತಾವ್ರಲ್ಲ, ಈ CCTV ಎಲ್ಲ ತೆಗೆದುಬಿಟ್ಟು. ಬೇಕಾದ್ರೆ ಇದಾದ್ಮೇಲೆ ಒಂದ್ಸರಿ ಹೋಗಿ ಬರ್ರಿ ರೌಂಡು, ನಮ್ಮ ಮೀಡಿಯಾದವರು TV ಸಮೇತ ಹೋಗಿ ಬರ್ರಿ ಅಲ್ಲ ಏನು ನಡೀತಾ ಇದೆ ಅಲ್ಲಿ ಅಂತ. ನಾವು ಎಲ್ಲ ಜನರ ಕಣ್ಣಿಗೆ ಮಣ್ಣೆರ್ಚುವಂಥ ಕೆಲಸ ನಡೀತಾ ಇದೆ. ಹಾಗಾಗಿ ಸುಮ್ಮನೆ ಇವೆಲ್ಲ ನಾಟಕಗಳು. ನಾನು ಅಪ್ಪ ಯಾರ ನಡೆನೂ ಸರಿ ಇಲ್ವಲ್ರಿ? ಯಾರ ನಡೆ ಸರಿಗಿದಪ್ಪ? ಓಲಿ ಕಾಂಗ್ರೆಸ್ನವ್ರ ನಡೆ ಸರಿಗಿದೆಯಾ? ಎಲ್ರಿ ಇದ್ದೀರಿ ಸ್ವಾಮಿ? 88 ಜನರ ಲಿಸ್ಟ್ ಮಾಡ್ತು ಆಲ್ ಇಂಡಿಯಾದಲ್ಲಿ ಕೋಟ್ಯಾಧಿಪತಿಗಳು ಯಾರು ಅಂತ. ಆ 88 ಜನಗಳಲ್ಲಿ 8 ಜನ ಕರ್ನಾಟಕದವರು ಇದ್ದಾರೆ. ಎಲ್ಲರೂ 500 ಕೋಟಿ ಮೇಲಿರೋರು ಅವರು. ಎಲ್ಲಿ ಸಾಯ್ತಿರ್ರಿ? ದುಡ್ಡು ತೊಗೊಂಡೋಗಿ ನೀವು, ಜನರ ದುಡ್ಡು. ಛೇ 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 ಏನಪ್ಪ?
ಯಾವ್ದು ತಪ್ಪು ಅನ್ನಲ್ಲ. ದಿ ಸ್ಪಿರಿಟ್ ಆಫ್ ಡೆಮೋಕ್ರೆಟಿಕ್ ಐಡಿಯಾಲಜಿ ಎರಡೂ ನನಗೆ ಯಾಕೆ ಮಾಡ್ತಾವ್ರು ಗೊತ್ತಿಲ್ಲ ಇವರು. ನೀನು ಕೇಳಪ್ಪ, ಚೆನ್ನಾಗಿ ಕೇಳ್ತಿದ್ದಿ, ಸರ್ ಜೋರಾಗಿ ಕೇಳಪ್ಪ. ಹೌದು ಹೌದು, ಪ್ರವಾಹನೂ ಇಲ್ಲ, ಏನಿಲ್ಲ ಪಾಪ. ಅಲ್ಲರಿ ಯಾರು ಮೆಚ್ತಾರೆ ಇದೆಲ್ಲನೂ? ದೇಶದಲ್ಲಿ ಪ್ರವಾಹ ಬಂದು ಜನ ತೇಲೋಯ್ತಾವ್ರೆ. ಆಮೇಲೆ ಅಲ್ಲಿ ಎಂಥದೋ ಕೇಂದ್ರಗಳು ಮಾಡಿ ಅದರಲ್ಲೂ ದುಡ್ಡು. ಅಯ್ಯೋ, ಅದು ತೆಗದೇ ಇಲ್ಲ, ಅದಕ್ಕಾಲೇ ಬಿಲ್ಗಳಾಗ್ತಾವೆ. ಏನು ಎಲ್ಲಿದ್ದೀವ್ರಿ? ಗಬ್ಬೆದ್ದು ಹೋಯ್ತು, ಹೋಗ್ರಿ ಆ ಕಡೆ, ಗಬ್ಬೆದ್ದು ಹೋಯ್ತದೆ. ಬಟ್ ಕಾರಣ ಇಷ್ಟ ಇದಕ್ಕೆಲ್ಲ ಕಡೆ. ಇವೊಬ್ಬ ಇನ್ಸ್ಪೆಕ್ಟ್ರು, ಇಬ್ಬರು ಇನ್ಸ್ಪೆಕ್ಟ್ರು ಸೂಯಿಸೈಡ್ ಮಾಡ್ಕೊಂಬಿಟ್ರು ಟ್ರಾನ್ಸ್ಫರ್ ದಂಧೆ ಒಳಗೆ. ಇಲ್ಲಿ ನಾವು ಯಾರನ್ನು ಬೊಯ್ಯೋಣ? ಇಲ್ಲಿ ಈ ಟ್ರಾನ್ಸ್ಫರ್ ಮಾಡೋಕ್ಕೆ ದುಡ್ಡು ಇಸ್ಕೊಂಡ MLA ಬೊಯ್ಯೋಣ, ಅವ್ನು ಓಟ್ ಹಾಕಿ ದುಡ್ಡು ಇಸ್ಕೊಂಡು ಓಟ್ ಹಾಕಿದ್ರಲ್ಲ ಅವ್ರು ಬೊಯ್ಯೋಣ ನಾವು. ಈಗ 50 ಕೋಟಿ ಕಡಿಮೆ ಆಗಲ್ಲ ಎಲೆಕ್ಷನು. ಅವನು ಹೇಳ್ತಾನೆ, ಏನು ಮಾಡೋದಣ್ಣ, ಸಾಲ ಸೋಲ ತಂದಿದ್ದು ಎತ್ತೆತ್ತಾಗ ಆಗ್ಬೇಕಲ್ಲ. ಈಗ ಎಲ್ರಿ ಇದ್ದೀವಿ? ಅವನೇನು ಮಾಡ್ತಾನೆ ಪಾಪ? ನಾ ಹೇಳ್ದಲ್ಲ, ಕಾಲು ಚಾಚು ಕೈ ಚಾಚು. ಕಾಲು ಚಾಚಿ ಧೈರ್ಯವಾಗಿ ಹೇಳೋನು ಇಲ್ವಲ್ರಿ ಇವತ್ತು. ಕಾಲು ಚಾಚಿ ಧೈರ್ಯವಾಗಿ ಹೇಳೋನು ಇಲ್ವಲ್ರಿ ಇವತ್ತು. ಏಯ್, ನಾನು ಕಾಲು ಚಾಚಿದ್ದೀನಿ, ನಾನು ಸ್ವಾಭಿಮಾನ ಇದೆ ಇಲ್ಲ. ಎಲ್ಲ ಕೈ ಚಾಚಿರೋರೇ ಲೀಡ್ರ್ಗಳೆಲ್ಲ. ಅದಕ್ಕೆ ಸುಮ್ಮನೆ ಒಬ್ಬರ ಮೇಲೊಬ್ರು ಕತೆ ಹೇಳ್ತಾ ಕೂತಿದ್ದಾರೆ. ಜನ ನಂಬಲ್ಲ ನಿಮ್ಮನ್ನ. ನೀವೇನೇ ಟ್ರೈ ಮಾಡಿದ್ರು ಜನನ ನಂಬಿಸೋಕ್ಕೆ ಜನ ನಂಬಲ್ಲ ನಿಮ್ಮನ್ನ. ಜೋರಾಗಿ ನಾವು ಥರ ಯಾಕೋ ಥರ ಕೇಳಿದ್ವಿ ನನ್ನ ಮಗ. ವಾಪಸ್ಸು ಯಾವ್ದನ್ನ? ಅಯ್ಯೋ ರಾಮ್ನೆ, ನಾನು ಮೊದಲನೇ ದಿವಸ ಹೇಳಿದ್ದೀನಲ್ಲ, ನನ್ನ ಫಸ್ಟ್ ಡೇ ಅಟ್ ದ ಗೇಟ್ ಆಫ್ ದಿ ಮೂಡಾ, ವಾಟ್ ಐ ಅರ್ಜ್ಡ್ ಥ್ರೂ ಮೀಡಿಯಾ, ಸಿದ್ದರಾಮಯ್ಯನ, ದಯಮಾಡಿ ನಿಮ್ಮ 14 ಸೈಟ್ಗಳು ಸರೆಂಡರ್ ಮಾಡಿ, ಅಲ್ಲಿ ಒಂದು ಇದು ಕಟ್ಟಿ, 3 ಎಕರೆ ಏನು ಹೇಳ್ತಿರಲ್ಲ, ಅಲ್ಲಿ ವಿಶೇಷ ಮಕ್ಕಳಿಗೊಂದು ಶಾಲೆ ಕಟ್ಟಿ, ಕ್ಯಾನ್ಸರ್ ಹಾಸ್ಪಿಟ್ಲ್ ಮಾಡಿ, ದೊಡ್ಡ ಕಲ್ಚರಲ್ ಸೆಂಟರ್ ಮಾಡಿ, ಸುತ್ತ ಇರೋರು ಕಹಿಂದಗಳು. ಅವತ್ತು ಇವನು ಯಾರು ಈಗ ಹೇಳು? ನಾನು ಹೇಳ 20 ದಿವಸ ಆಯಿತು. ಇವತ್ತು ಕೂಡ ನಾನು ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರೇ, ಮರ್ಯಾದೆ ಏನು ಹೋಗಲ್ಲ. ನಾವು ಒಪ್ಕೊಂಬಿಟ್ಟಂಗಾಗುತ್ತೆ, ಸೈಟ್ ವಾಪಸ್ ಕೊಟ್ಬಿಡಿ, ಏನೂ ಆಗಲ್ಲ, ಬಿಸಾಕ್ರಿ. ನೀವು ಇವರ ಸೋಷಿಯಲಿಸ್ಟ್, ನಾನು ಸಮಾಜವಾದಿ, ನಾನು ಲಾಯರು ಅಂತೀರಿ. ಯಾಕೆ ಏನು ಮಾಡ್ತೀರಿ? 14 ಸೈಟ್ ಮಾಡಿಕೊಂಡು ಇರೋರೇ 2 ಮಕ್ಕಳು, ಒಬ್ಬರು ಸತ್ತೋದ, ಒಬ್ಬ ಬದುಕವನೆ. ಏನು ಮಾಡ್ತೀರಿ? 14 ಬಿಸಾಕ್ರಿ ಸಿದ್ದರಾಮಯ್ಯ. ಯು ಸರೆಂಡರ್ ದೋಸ್ ಸೈಟ್ಸ್. ಬೆಳಕಿಗೆ ಆರಾಮಾಗಿ ಏನು ಮಾಡ್ತೀಯಪ್ಪ ಅವೆಲ್ಲ ಮಡಿಕೊಂಡು? ಡೋಂಟ್ ಟೇಕ್ ದಿಸ್ ಇಶ್ಯೂ ಎಸ್ ಎ ಪ್ರೆಸ್ಟೀಜ್ ಮಿಸ್ಟರ್ ಸಿದ್ದರಾಮಯ್ಯ. ಇಷ್ಟು ದಿವಸ ನೀವು ಮಾಡ್ಕೊಂಬಂದು ಕಪ್ಪು ಮಸಿ ಆಗ್ತಾ ಇದ್ದೀರಿ. ಪಂಚೆಲ್ಲ ಕಪ್ಪಾಗೋಯ್ತಪ್ಪ, ಮುಖಕ್ಕೆಲ್ಲ ಬಳಿತಾವ್ರೆ. ಯಾರೋ ಬೈರ್ತಿ ಅಂತ ನಿನ್ನ ಶಿಷ್ಯರುಗಳು. ಇಲ್ಲಿ ಇನ್ನೂ ಬುದ್ಧಿ ಬರಲ್ವ ನಿಮ್ಗೆಲ್ಲರಿಗೂ? ಇನ್ನೂ ಬುದ್ಧಿ ಬರಲ್ವೇನ್ರಿ ನಿಮಗೆ? ಅಯ್ಯೋ, ಎಲ್ಲ ಸತ್ಯವಂತರೇ. ಕುಮಾರಸ್ವಾಮಿನೂ ಸತ್ಯವಂತರೇ, ಯಡಿಯೂರಪ್ಪನ ಮಕ್ಕಳು ಸತ್ಯವಂತರೇ, ಸಿದ್ದರಾಮಯ್ಯನೂ ಸತ್ಯವಂತರೇ. ಏನಪ್ಪ ಅಂತಂದ್ರೆ ಜನವೇ ಕಳ್ರೀಗ. ಏನಪ್ಪ ಮಾಡ್ತೀಯ? ಏನು ಮಾಡು?